ವಿಧಾನಸೌಧ ಬಳಿ ಬಿಜೆಪಿ ನಾಯಕರ ಪ್ರತಿಭಟನೆ. ಬಿಜೆಪಿ ಪ್ರತಿಭಟನೆಗೆ ಸಚಿವ ಯುಟಿ ಖಾದರ್ ಕೌಂಟರ್ ಅನ್ನು ಕೊಟ್ಟಿದ್ದಾರೆ. ವಿಧಾನಸೌಧ ಬಳಿ ಬಿಜೆಪಿ ನಾಯಕರ ಪ್ರತಿಭಟನೆ ನಡೀತಾ ಇದೆ. ಬಿಜೆಪಿಯರ ಪ್ರತಿಭಟನೆಗೆ ಸಚಿವ ಯುಟಿ ಖಾದರ್ ಕೌಂಟರ್ ಅನ್ನು ಕೊಟ್ಟಿದ್ದಾರೆ. ಬಿಜೆಪಿ ಏನು ಪ್ರತಿಭಟನೆ ಮಾಡ್ತಿದೆ, ಅದಕ್ಕೆ ಯುಟಿ ಖಾದರ್ ಕೌಂಟರ್ ಅನ್ನು ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡೋದು ಏನಿದೆ, ಏನಕ್ಕೆ ಪ್ರತಿಭಟನೆ ಮಾಡೋದು? ತಾಲೂಕು ಗ್ರಾಮ ಪಂಚಾಯಿತಿಗಳಲ್ಲಿ ಮೀಸಲಾತಿ ಇದೆ ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಿದ್ದೆ ಕಾಂಗ್ರೆಸ್. ಮತ್ತಿನ್ಯಾವ ವಿಚಾರಕ್ಕೆ ಪ್ರತಿಭಟನೆ ಮಾಡ್ತಿದೆ ಬಿಜೆಪಿ ಅಂತ ಕಿಡಿಕಾರಿದ್ದಾರೆ ಯುಟಿ ಖಾದರ್. ಟೀಕೆ ಮಾಡೋದೇ ಬಿಜೆಪಿ ನಾಯಕರ ಕೆಲಸವಾಗಿ ಹೋಗಿದೆ. ಬಿಜೆಪಿ ಪ್ರತಿಭಟನೆಗೆ ಯುಟಿ ಖಾದರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಇದೇ ವಿಚಾರವಾಗಿ ಯುಟಿ ಖಾದರ್ ಏನ್ ಮಾತಾಡಿದ್ದಾರೆ ನೋಡೋಣ ಬನ್ನಿ. ಬಿಜೆಪಿ ಅವರಿಗೆ ಪ್ರತಿಭಟನೆ ಮಾಡೋದು ಬೇರೆ ಕೆಲಸ ಇದೆ. ಯಾಕೆಂತ ಹೇಳಿದ್ರೆ ಮಹಿಳೆಯರಿಗೆ ಇವತ್ತು ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್ ಅಲ್ಲಿ ಕೆಲಸಗಳಲ್ಲಿ ಮತ್ತು ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಇವತ್ತು ರಿಸರ್ವೇಶನ್ ಮಾಡಿದ್ರೆ ಅದು ಕಾಂಗ್ರೆಸ್ ಮಾಡಿದೆ. ಆಶಾ ಸ್ಕೀಮ್ ಇರಲಿ, ಗೃಹ ಜ್ಯೋತಿ ಇರಲಿ, ಬೇರೆ ಬೇರೆ ಗ್ಯಾರಂಟಿ ಸ್ಕೀಮ್ ಇರಲಿ, ಇದೆಲ್ಲ ಕೂಡ ಮಹಿಳಾ ಕನ್ಸರ್ನ್ ಆಗಿ ಕೊಟ್ಟದ್ದು ಯಾರು ಅಂದ್ರೆ ಅದು ಕಾಂಗ್ರೆಸ್ ಕೊಟ್ಟಿದೆ. ಇವರು ಏನ್ ಕೊಟ್ಟಿದ್ದಾರೆ ಇಡೀ ದೇಶದಲ್ಲಿ? ಯಾವ್ದು ಒಂದನ್ನಾದ್ರೂ ಹೇಳಿ, ಒಂದು ಯೋಜನೆ ಇವತ್ತು ರೂಪಿಸಿದಾರಾ? ಇವತ್ತು ಮಹಿಳೆಯರಿಗೆ ಬೇಕಾಎಲ್ಲ ಹಿಂದೆ ಇತ್ತು, ಕೂಡ ಕೊಡ್ತಾರೆ. ಆದ ಕಾರಣ ಇದನ್ನೆಲ್ಲ ಬಿಟ್ಟು ಜನಸಾಮಾನ್ಯ ಪರವಾಗಿ ಬೇಕಾದಷ್ಟು ಇವತ್ತಿದೆ. ಬರೀ ಕಾಂಗ್ರೆಸ್ ಅನ್ನು ಟೀಕೆ ಮಾಡದೆ ಪ್ರತಿಪಕ್ಷದ ಕೆಲಸ ಅಲ್ಲ. ಜನಪರವಾಗಿರುವ ಹಲವಾರು ಯೋಜನೆಗಳಿತ್ತು. ನೀಟ್ ಬಗ್ಗೆ ಇಷ್ಟು ವಿದ್ಯಾರ್ಥಿಗಳು ತೀರಿ ಹೋದ್ರು, ಅಂಥವ್ರ ಕಣ್ಣಿನ ವ್ಯವಸ್ಥೆಗೆ ಒಂದು ಯೋಜನೆ ಇಲ್ಲ. ಮಕ್ಕಳ ಭವಿಷ್ಯ ಚೆಲ್ಲಾಟ ಆಡ್ತಾ ಇದ್ದಾರೆ. ಯಾವುದೇ ಒಂದು ಇವತ್ತು ಸ್ಪಷ್ಟವಾಗಿ ಇವತ್ತು ಒಂದು ಪಾಲಿಸಿ ಅಂತಿಲ್ಲ. ಇದನ್ನೆಲ್ಲ ನೋಡುದು ಬಿಟ್ಟು ಯಾವ್ದು ಸಬ್ಜೆಕ್ಟ್ ಇಲ್ಲದ ಸಬ್ಜೆಕ್ಟ್ ಅಲ್ಲಿ ಬರೇ ಒಂದು ಪ್ರತಿಭಟನೆ ಮಾಡಬೇಕಂತ ಹೇಳಿಕೊಂಡು ಅವರವರ ಮುಖಂಡರ ಅಸ್ತಿತ್ವ ಉಳಿಸ್ಕೊಳ್ಬೇಕಾಗಿ ಇವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನನಗೆ ಅತ್ಯಂತ ಬೇಸರ ಆಗ್ತದೆ.